ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಸಂಪ್ರಶ್ನದ ಎಲ್ಲ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಹೀಗೊಂದು ಪ್ರಶ್ನೆ, ಲತಾ ಮುಳುಂದವರದ್ದೇ ಮತ್ತೊಂದು ಪ್ರಶ್ನೆ. ಒಂದೇ ಕೊಠಡಿಯಲ್ಲಿ ವಿಷ್ಣುದೇವರ ಮತ್ತು ರುದ್ರದೇವರ ಫೋಟೋಗಳನ್ನ ಇಡಬಹುದಾ? ಖಂಡಿತ ಇಡಬಹುದು. ವಿಗ್ರಹಗಳನ್ನ ಒಟ್ಟಿಗೆ ಇಟ್ಟು ಪೂಜೆ ಮಾಡಬಹುದಾ? ಇದಕ್ಕೆ ಮಾತ್ರ ಒಂದು ಶಾಸ್ತ್ರದಲ್ಲಿ ವಿಧಾನ ಇದೆ. ಏನು ಅಂದ್ರೆ, ನಾರಾಯಣನ ವಿಗ್ರಹವನ್ನ ನಾವು ಪೂಜೆ ಮಾಡುವಾಗ ಮೊದಲು ಅದಕ್ಕೆ ಪೂಜೆ ಮುಗಿಸಿ ಆಮೇಲೆ ರುದ್ರದೇವರಿಗೆ ಪೂಜೆ ಮಾಡಬೇಕು ಅಂತ ಇರುವಂತದ್ದು. ಯಾಕೆಂದ್ರೆ ಭಗವಂತನಿಗೆ ನಿವೇದಿಸಿದ ಪದಾರ್ಥವನ್ನೇ ಉಳಿದ ದೇವತೆಗಳಲ್ಲಿ ನಾವು ಆರಾಧನೆ ಮಾಡುವುದನ್ನ ತಂತ್ರಗ್ರಂಥಗಳು ಒಪ್ಪಿಕೊಳ್ತವೆ. ಒಪ್ಪಿಕೊಳ್ಳದವರಿಗೆ ತಂತ್ರಗ್ರಂಥಗಳನ್ನ ಆಕ್ಷೇಪ ಮಾಡಬೇಕು ಹೊರತು ಈ ವಿಧಿಯನ್ನೇ ಪ್ರಶ್ನೆ ಮಾಡಿದ್ರೆ ಏನು ಉತ್ತರ ಇಲ್ಲ ಅದಕ್ಕೆ. ಯಾಕೆಂದ್ರೆ ನೀವು ಅನೇಕ ಪುರಾಣ ಗ್ರಂಥಗಳನ್ನ ಗಮನಿಸಿದಾಗ ಅವರೆಲ್ಲರೂ ಕೂಡ ವಿಷ್ಣುವಿನ ನಿರ್ಮಾಲ್ಯವನ್ನ ತಲೆ ಮೇಲೆ ಹೊತ್ತುಕೊಳ್ಳುವುದಕ್ಕೆ ಕಾಯ್ತಾರೆ ಅನ್ನುವ ಮಾತುಗಳಿವೆ. ಇದು ಯಾವುದೇ ಒಂದು ದೇವತೆಯನ್ನ ಕೆಳಗೆ ಮಾಡುವುದು ಮೇಲೆ ಮಾಡುವುದು ಅನ್ನೋ ಪ್ರಶ್ನೆ ಅಲ್ಲ. ವಿಧಿಹೀನವಾಗಿ ಯಾವುದೇ ಕರ್ಮಾಚರಣೆಗಳನ್ನ ಮಾಡಬಾರದು ಅನ್ನುವ ಎಚ್ಚರಿಕೆಗೋಸ್ಕರ ಈ ಮಾತುಗಳು ಹೇಳಿದ್ದು. ಯಾಕೆಂದ್ರೆ ನಾರಾಯಣನನ್ನೇ ಸರ್ವೋತ್ತಮ ಅಂತ ಒಪ್ಪುವವರು ಕೂಡ ರುದ್ರದೇವರ ಪೂಜೆಯನ್ನು ಮಾಡುತ್ತಾರೆ, ರುದ್ರದೇವರ ಆರಾಧನೆಯನ್ನು ಮಾಡುತ್ತಾರೆ. ಬಹಳ ಜನರಿಗೆ ಒಂದು ಸಂದೇಹ ಏನಂದ್ರೆ, ವೈಷ್ಣವರು ರುದ್ರನನ್ನ ನಂಬ್ತಾರ, ರುದ್ರನನ್ನ ಪೂಜಿಸ್ತಾರ, ರುದ್ರ ಅಂದ್ರೆ ಅವರಿಗೆ ಕಾಲಿನ ಕಸ ಇದ್ದ ಹಾಗೆ ಅಂತೆಲ್ಲ ಅವರವರೇ ಕಲ್ಪಿಸಿಕೊಳ್ತಾರೆ. ಆದ್ರೆ ಶಾಸ್ತ್ರದಲ್ಲಿ ಎಲ್ಲೂ ಹಾಗೆ ಹೇಳಲಿಲ್ಲ. ಶಾಸ್ತ್ರದಲ್ಲಿ ಉಳಿದ ಎಲ್ಲಾ ದೇವತೆಗಳನ್ನು ಕೂಡ ಭಗವಂತನ ಪರಿವಾರವಾಗಿ ಚಿಂತಿಸಬೇಕು ಅಂತ ಹೇಳಿದ್ದು ಹೊರತು ಉಳಿದವರನ್ನ ತಿರಸ್ಕರಿಸಬೇಕು ಅಂತ ಎಂದೂ ಕೂಡ ಆಚಾರ್ಯ ಮಧ್ವರಾಗಲಿ ಅಥವಾ ಮಹಾಭಾರತ ರಾಮಾಯಣ ಪುರಾಣಗಳಲ್ಲಿ ಬರುವಂತ ಯಾವುದೇ ಪೂಜಾ ಪದ್ಧತಿಯನ್ನು ಹೇಳುವ ವಿಧಿವಿಧಾನಗಳಲ್ಲಾಗಲಿ ಇಂತಹ ಮಾತುಗಳು ಬಂದಿಲ್ಲ. ಆದ್ರಿಂದಾಗಿ ಉಳಿದ ದೇವತೆಗಳೂ ಕೂಡ ಪೂಜೆಗೆ ಅರ್ಹರೇ. ಆದ್ರೆ ಭಗವಂತನ ಪೂಜೆಯ ಬಳಿಕ ಅವರು ತಮ್ಮ ಪೂಜೆಯನ್ನು ಸ್ವೀಕರಿಸ್ತಾರೆ. ರಮಾ ಬ್ರಹ್ಮಾದಯೋ ದೇವಾಹ, ಮೊದಲಾದ ಎಲ್ಲ ದೇವತೆಗಳು ಶ್ರೀ ನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾಹ, ಶ್ರೀ ನೃಸಿಂಹನ ಪ್ರಸಾದವನ್ನು ಉಳಿದ ಎಲ್ಲ ದೇವತೆಗಳು ಕೂಡ ತಾವು ಸ್ವೀಕರಿಸುವುದಕ್ಕೆ ಕಾಯ್ತಿರ್ತಾರೆ ಅನ್ನುವ ತರದ ಅನೇಕ ಮಾತುಗಳು ತಂತ್ರಗ್ರಂಥಗಳಲ್ಲಿ ಬರುವಂಥದ್ದು. ಮತ್ತು ಶಾಲಗ್ರಾಮಾದಿ ಶಿಲೆಗಳಲ್ಲೂ ಕೂಡ ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಅದು ಕೇವಲ ಹರಿಯ ಸನ್ನಿಧಾನ ಅಲ್ಲ. ಅದರಲ್ಲಿ ನಾವು ಎಷ್ಟು ದೇವತೆಗಳ ಹೆಸರನ್ನು ಹೇಳ್ತೇವೆ. ಯಾವ್ಯಾವ ದೇವತೆಗಳು ಅಂದ್ರೆ ಕರ್ಮ ದೇವತೆಗಳು, ಅಂದ್ರೆ ಎತ್ತರದ ದೇವತೆಗಳು. ಸುಮ್ಮನೆ ಸಾಮಾನ್ಯವಾಗಿ ಯಾರೋ ಒಬ್ಬ ಉತ್ತಮ ಗತಿಯನ್ನು ಹೊಂದಿದ ಅಂದಾಗ ಅವನನ್ನ ದೇವತಾ ಸ್ಥಾನದಲ್ಲಿ ಹೇಳ್ತೇವೆ ಅಂದ್ರೆ ಅಂಥದ್ದಲ್ಲ. ಯಾವುದು ತತ್ವಾಭಿಮಾನಿ ದೇವತೆಗಳು ಅಂತ ನಾವು ಹೇಳ್ತೇವೋ ಆ ಎಲ್ಲ ದೇವತೆಗಳ ಸನ್ನಿಧಾನ ಶಾಲಗ್ರಾಮದಲ್ಲಿ ಇದೆ. ಆದ್ರಿಂದಾಗಿ ಶಾಲಗ್ರಾಮದಲ್ಲಿ ಪೂಜೆ ಮಾಡಿದಾಗ ಉಳಿದ ದೇವತೆಗಳಿಗೆ ಆ ನೈವೇದ್ಯ ಸಿಗುವುದಿಲ್ಲ, ಅಥವಾ ನಾವು ಮಾಡಿದ ಧೂಪ ದೀಪ ಪದಾರ್ಥಗಳು ಪೂಜೆಯ ಉಪಚಾರಗಳು ಅವರಿಗೆ ಮುಟ್ಟುವುದಿಲ್ಲ ಅನ್ನುವ ಮಾತುಗಳು ಸುಳ್ಳು. ಯಾಕೆಂದ್ರೆ ಎಲ್ಲಾ ದೇವತೆಗಳಿಗೂ ಭಗವಂತನ ಪೂಜೆ ಮಾಡಿದಾಗ ಆಯಾ ಉಪಚಾರಗಳು ಸಿಕ್ಕೇ ಸಿಗ್ತವೆ ಅನ್ನುವುದನ್ನ ಶಾಸ್ತ್ರಕಾರರು ಸ್ಪಷ್ಟವಾಗಿ ಬಾಯಿಬಿಟ್ಟು ಹೇಳಿದ್ದಾರೆ. ಅದರಿಂದಾಗಿ ಖಂಡಿತವಾಗಿಯೂ ಆ ಪೂಜೆಯನ್ನ ಮಾಡುವಾಗ ಉಳಿದ ದೇವತೆಗಳನ್ನು ಕೂಡ ನಾವು ಪೂಜೆ ಮಾಡಲೇಬೇಕು. ಆದ್ರೆ ಒಟ್ಟಿಗೆ ಮಾಡುವುದು ಅಂದ್ರೆ ಒಂದೇ ತಟ್ಟೆಯಲ್ಲಿಟ್ಟು ಮಾಡುವುದಲ್ಲ. ಭಗವಂತನಿಗೆ ಪೂಜೆ ಆದ್ಮೇಲೆ ಉಳಿದ ದೇವತೆಗಳನ್ನ ಕ್ರಮವಾಗಿ ಅವರವರ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿ ಭಗವಂತನದ್ದೇ ಪ್ರಸಾದದಿಂದ ಅವರನ್ನ ಗೌರವಿಸಬೇಕು ಅನ್ನುವುದನ್ನ ಶಾಸ್ತ್ರಕಾರರು ಹೇಳ್ತಾರೆ. ಅದರಿಂದಾಗಿ ಹೀಗೆ ಪೂಜೆಯ ವಿಧಾನಗಳಲ್ಲಿರುವಂತಹ ಶಾಸ್ತ್ರೀಯ ಹಿನ್ನೆಲೆಯನ್ನ ನಾವು ಯೋಚನೆ ಮಾಡಬೇಕು ಹೊರತು ಯಾವುದೇ ಮತೀಯ ಭಾವನೆಗಳಿಗೆ ಒಳಗಾಗಿ ಇದು ಯಾರನ್ನೋ ದೊಡ್ಡವರು ಚಿಕ್ಕವರು ಮಾಡುವ ಪ್ರಶ್ನೆ ಅಲ್ಲ. ವಿಧಿಯನ್ನ ಅನುಸರಿಸಬೇಕು ಅನ್ನುವ ಮಾತಿನಿಂದ ಬಂದ ಉತ್ತರ ಅನ್ನೋದನ್ನ ಗಮನಿಸಬೇಕು. ಇಂತಹ ಇನ್ನಷ್ಟು ಪ್ರಶ್ನೆಗಳಿದ್ದಾಗ ಮತ್ತಷ್ಟು ಉತ್ತರಿಸುವ ಪ್ರಯತ್ನಕ್ಕೆ ನಾವು ಈ ವೇದಿಕೆಯನ್ನು ಬಳಸಿಕೊಳ್ತೇವೆ ಅಂತ ಹೇಳ್ತಾ ನಮಸ್ಕಾರ.